ನಮಸ್ಕಾರ. ಓಲ್ಟನ್ ಇಂಟರ್ನ್ಯಾಷನಲ್ ಈ ಕಂಪನಿಯ ಒಂದು ಬ್ಲ್ಯಾಕ್ ಜಿಂಜರ್ ಆ ಪ್ರಾಡಕ್ಟು ಅನ್ಇಮ್ಯಾಜಿನಬಲ್ ರಿಸಲ್ಟ್. ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಸಾಧಾರಣವಾಗಿ ಒಂದು ಕೆಮ್ಮು, ನೆಗಡಿ, ಜ್ವರ ಅಥವಾ ಮಂಡಿ ನೋವು ಅಥವಾ ಕೆಲವರಿಗೆ ಇಂಡೈಜೇಷನ್ ಪ್ರಾಬ್ಲಮ್ಮು, ಕೆಲವರಿಗೆ ನಾನು ದಪ್ಪ ಇದ್ದೀನಿ, ಸಣ್ಣ ಆಗಬೇಕು, ಭಾಳ ವೀಕ್ ಇದ್ದೀನಿ, ನಾನು ಸ್ಟ್ರಾಂಗ್ ಆಗಬೇಕು, ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ಒಂದು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳಿಂದ ಹೇಗೆ ಹೊರಬರುವುದು, ಎಲ್ಲರೂ ಏನಾದರೂ ಕೂಡ ಒಂದು ಟ್ರೀಟ್ಮೆಂಟಲ್ಲಿ ತಗೊಳ್ತಾ ಇರ್ತಾರೆ. ಅವ್ರವ್ರ ನಾಲೆಡ್ಜು, ಅವ್ರವ್ರ ಕಾಂಟ್ಯಾಕ್ಟು, ಅವ್ರವ್ರು ಯಾರ್ಯಾರು ಮಾಡಿರ್ತಾರೋ ಅದರ ಮೇಲೆ ಅವರು ಪರಿಚಯ ಮಾಡ್ಕೊಂಡು ತಗೊಳ್ತಾ ಇರ್ತಾರೆ. ಅಫ್ಕೋರ್ಸು, ಯಾಕೆಂದರೆ ಅವರ ಒಂದು ರೆಫರಲ್ ಪರ್ಸನ್ ಹೇಗಿರ್ತಾನೋ ಗೊತ್ತಿರೋದಿಲ್ಲ, ಅಥವಾ ಅವರಿಗೆ ಆದಂಥ ಕೆಲವು ಕನ್ಸಲ್ಟೇಷನ್ ಡಾಕ್ಟರ್ಗಳು ಕನ್ಸಲ್ಟ್ ಮಾಡ್ತಾರೆ. ಆ ಡಾಕ್ಟರ್ ಹೇಳಿದ್ದೆ ಇದು ಕರೆಕ್ಟು ಅಂತೇಳಿ ತಗೊಳ್ತಾ ಇರ್ತಾರೆ. ಅಫ್ಕೋರ್ಸ್ ತಪ್ಪಲ್ಲ ಅದು. ಆದರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್, ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಸಿನ್ಸ್ 1.5 ಇಯರ್ ನಾನು ಓಲ್ಟನ್ ಇಂಟರ್ನ್ಯಾಷನಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಬ್ಲ್ಯಾಕ್ ಜಿಂಜರು ನನ್ನ ಒಂದು ಸೈಜ್ ನೀವು ನೋಡಿದಾಗಲೇ ಗೊತ್ತಾಗ್ಬೋದು. ಐ ಲಾಸ್ಟ್ ಮೈ ವೆಯ್ಟ್ ಮೋರ್ ದ್ಯಾನ್ 15 ಕಿಲೋಸ್. ಆಮೇಲೆ ನನಗೆ ಒಂದು ದೃಷ್ಟಿದೋಷ, ಕೆಲವೊಮ್ಮೆ ನಾನು ಆಪರೇಷನ್ ಮಾಡಿಸ್ಕೋಬೇಕಾಗಿತ್ತು. ಆದ ಕಾರಣ ಇವತ್ತು ನಾನು ಹೇಗೆ 62 ವರ್ಷ ನನಗೆ ನನ್ನ ಒಂದು ದೃಷ್ಟಿದೋಷ ಇಲ್ಲ ನನಗೆ, ಅಥವಾ ನನಗೆ ಆದಂಥ ಒಂದು ಯಾವುದೇ ಆಗಲಿ ಕಾಯಿಲೆಗಳು ಇಲ್ಲ. ಏನಂತ ಹೇಳಿದ್ರೆ ಮನುಷ್ಯನಿಗೆ ತನ್ನ ಆರೋಗ್ಯವೇ ಒಂದು ಭಾಗ್ಯ. ಆರೋಗ್ಯ ಚೆನ್ನಾಗಿದ್ದರೆ ಹಣ ಸಂಪಾದನೆ ಮಾಡೋದು ಬಹಳ ಈಸಿ. ಮತ್ತು ಈ ಆರೋಗ್ಯ ಚೆನ್ನಾಗಿದ್ದಾಗ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ಲು ಫುಲ್ಲಾಗಿರುತ್ತೆ. ನಾನು ನನ್ನ ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಇದ್ರ ಜೊತೆ ಕೆಲವ್ರಿಗೆಲ್ಲರಿಗೂ ಕೂಡ ಆಸೆ ಇರುತ್ತೆ, ಒಂದು ಒಳ್ಳೆ ಕಾರ್ ತಗೋಬೇಕು, ಒಳ್ಳೆ ಮನೆ ತಗೋಬೇಕು, ಮತ್ತು ಡೈಲಿ ರೆಗ್ಯುಲರ್ ಇನ್ಕಮ್ ಚೆನ್ನಾಗಿದ್ದರೆ ನನ್ನ ಕುಟುಂಬ ಸಮೇತ ನಾನು ಎಲ್ಲಿ ಬೇಕಾದ್ರೆ ಕಡೆ ವಿದೇಶಿ ಯಾತ್ರೆಗಳು ಮಾಡ್ಬೋದು. ಅಥವಾ ನಮಗೆ ಆದಂಥ ಒಂದು ಇಂಟರ್ನಲ್ ಟ್ರಾವೆಲಿಂಗ್, ಅಂದರೆ ನಮ್ಮಲ್ಲಿ ಕೆಲವರು ಹೇಳ್ತಾರೆ ದೇವಸ್ಥಾನಗಳಿಗೆ ಹೋಗಬೇಕು, ಕೆಲವರಿಗೆ ನಾನು ಇಂಟರ್ನ್ಯಾಷನಲ್ ಟ್ರಿಪ್ಸ್ ಮಾಡಬೇಕು. ಇದೆಲ್ಲ ಮಾಡೋದಕ್ಕೆ ಒಂದು ಅವಕಾಶ. ಫ್ರೀಯಾಗಿ ಕಾರ್ ತಗೋಬೋದು, ಫ್ರೀಯಾಗಿ ಮನೆ ತಗೋಬೋದು, ಫ್ರೀಯಾಗಿ ಲೈಫನ್ನು ಲಾಂಗ್ ಅವರ್ಸ್ ಮತ್ತು ನಮ್ಮ ನೆಕ್ಸ್ಟ್ ಜನರೇಷನ್ವರೆಗೂ ಕೂಡ ಇಟ್ಕೋಬೋದು ಇನ್ಕಮ್ಮು. ಆ ರೀತಿಯಾಗಿ ಒಂದು ಸಿಸ್ಟಮ್ ಮಾಡಿದ್ದಾರೆ ಓಲ್ಟನ್ ಇಂಟರ್ನ್ಯಾಷನಲಲ್ಲಿ. ಈ ಒಂದು ಕ್ವಾಲಿಫಿಕೇಷನ್ಗೆ ಒಂದು 66